ಬಿಡಿಎ ಆಯುಕ್ತರು ಹಾಗೂ ಎಸ್ಪಿ ಅವರು ನೋಡಲೇಬೇಕಾಗಿರುವಂತಹ ಸ್ಟೋರಿ ಇದು. ಪ್ರಾಧಿಕಾರದಲ್ಲಿ ಹಿಂಗೆಲ್ಲ ನಕಲಿ ದಂಧೆಗಳನ್ನ ನಡೆಸ್ತಾ ಇದ್ದಾರೆ. ಅದು ನಿಮ್ಮ ತಲೆವರೆಗೆ ಅಥವಾ ನಿಮ್ಮ ಬುಡದವರೆಗೆ ವಿಷಯ ಬಂದಿದ್ಯಾ? ಬಿಡಿಎ ಆಯುಕ್ತರು ಹಾಗೂ ಎಸ್ಪಿ ಅವರು ನೋಡಲೇಬೇಕಾಗಿರುವಂತಹ ಸ್ಟೋರಿ ಇದು. ಪ್ರಾಧಿಕಾರದಲ್ಲಿ ಹಿಂಗೆಲ್ಲ ನಕಲಿ ದಂಧೆ ನಡೀತಿದೆ ಗೊತ್ತಾ? ದಾಖಲೆ ಸಮೇತ ಬಿಡಿಎ ಅತಿ ದೊಡ್ಡ ಫೋರ್ಜರಿ ಹಗರಣ ರಿವೀಲ್. ಸರ್ಕಾರಿ ಅಧಿಕಾರಶಾಹಿ ಫೋರ್ಜರಿ ಕಳ್ಳರು ಯಾರ್ಯಾರು ಗೊತ್ತಾ? ಬಿಡಿಎ ಆಯುಕ್ತರೇ ಕೂಡಲೇ ಎಚ್ಚೆತ್ತುಕೊಳ್ಳಿ, ಇಲ್ದಿದ್ರೆ ಮಾನ ಹರಾಜು ಆಗೋದು ಗ್ಯಾರಂಟಿ. ಪ್ರಾಧಿಕಾರದಲ್ಲಿ ಬ್ರೋಕರ್ಗಳಿಂದ ನಡೀತಿದೆ ಗುಳುಂ ಸ್ವಾಹ ವ್ಯವಹಾರ. ನಾಚಿಗೆ ಆಗ್ಬೇಕ್ರಿ ನಿಮ್ಗೆಲ್ಲ. ಹೊಟ್ಟೆಗೆ ಏನ್ರಿ ತಿಂತೀರಾ? ಪ್ರತಿ ಸಲ ನಾವಿಲ್ಲಿ ಕೂತ್ಕೊಂಡು ಹೊಟ್ಟೆಗೆ ಏನ್ ತಿಂತೀರಾ ಅಂತ ಕೇಳ್ತಾ ಇರೋದೇ. ಭ್ರಷ್ಟಾಚಾರ ಮುಕ್ತ ಕರ್ನಾಟಕವನ್ನ ಯಾವಾಗ್ರಿ ಮಾಡ್ತೀರಾ ನೀವುಗಳೆಲ್ಲ ಸೇರ್ಕೊಂಡು? ಈ ರೀತಿಯಾಗಿ ಕೊಳ್ಳೆ ಹೊಡ್ಕೊಂಡು ಮನೆಗೆ ತೆಗೆದುಕೊಂಡು ಹೋಗಿ ಅಲ್ಲಿ ದಿನಸಿಗಳನ್ನ ತೆಗೆದುಕೊಂಡು ಅದರಿಂದ ಊಟ ಮಾಡಿದ್ರು ಹೊಟ್ಟೆ ತುಂಬುತ್ತೇನ್ರಿ ನಿಮ್ಗೆಲ್ಲ? ಮಾನ ಮರ್ಯಾದೆ ಏನಾದ್ರು ಇದ್ರೆ ದೊಡ್ಡ ದೊಡ್ಡ ಅಧಿಕಾರಿಗಳು, ದೊಡ್ಡ ದೊಡ್ಡ ಜಾಗದಲ್ಲಿದ್ದವರು ಈ ಥರ ಎಲ್ಲ ಮಾಡಲ್ಲ. ಬಿಡಿಎ ಆಯುಕ್ತರು ಹಾಗೂ ಎಸ್ಪಿ ಅವರು ನೋಡಲೇಬೇಕಾಗಿರುವಂತಹ ಸ್ಟೋರಿ ಇದು. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರನ ಅಥವಾ ಬ್ರೋಕರ್ ಅಭಿವೃದ್ಧಿ ಪ್ರಾಧಿಕಾರನ? ಬಿಡಿಎ ಅಂಗಳದಲ್ಲಿ ಬ್ರೋಕರ್ಗಳಿಂದ ದೊಡ್ಡ ಸಾಮ್ರಾಜ್ಯ ನಿರ್ಮಾಣವಾಗಿದೆ. ಛೇ, ನಿಮ್ಮ ಹತ್ರ ಕೆಲ್ಸಕ್ಕಾಗಿಲ್ಲ ಅಂತ ಬ್ರೋಕರ್ಗಳ ಹತ್ರ ನಾಚಿಕಾಗಲ್ವಾ ನಿಮ್ಗೆ? ಇದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರನ ಆರ್ ಬ್ರೋಕರ್ ಅಭಿವೃದ್ಧಿ ಪ್ರಾಧಿಕಾರನ? ಬಿಡಿಎ ಅಂಗಳದಲ್ಲಿ ಬ್ರೋಕರ್ಗಳಿಂದ ದೊಡ್ಡ ಸಾಮ್ರಾಜ್ಯ ನಿರ್ಮಾಣವಾಗ್ತಾ ಇದೆ. ಬ್ರೋಕರ್ಗಳು ಸೇರಿಕೊಂಡು ಬಿಡಿಎನ್ನ ಹಿಂಗೆಲ್ಲ ಹಾಳು ಮಾಡ್ತಾ ಇದ್ದಾರೆ ಗೊತ್ತಾ? ಬಿಡಿಎಯಲ್ಲಿ ಬ್ರೋಕರ್ ಹಿಂಗೆಲ್ಲ ಅಕ್ರಮವನ್ನ ಮಾಡ್ತಾ ಇದ್ದಾರೆ ಗೊತ್ತಾ? ದಾಖಲೆ ಸಮೇತ ಬಿಡಿಎ ಬ್ರೋಕರ್ ಕರ್ಮಕಾಂಡವನ್ನ ರಿವೀಲ್ ಮಾಡ್ತಾ ಇದ್ದೀವಿ ನಿಮ್ಮ ಫ್ರೀಡಮ್ ಟಿವಿಯಲ್ಲಿ. ಸಾಕ್ಷಿಗಳನ್ನ ಇಟ್ಕೊಂಡೆ ಮಾತಾಡೋದು. ಸಾಕ್ಷಿ ಇಲ್ಲ ಅಂತಂದ್ರೆ ಮಾತಾಡಲ್ಲ. ಡೋಂಗೆ ಕಿಂಗೆ ಇಲ್ಲವೇ ಇಲ್ಲ. ಬ್ರೋಕರ್ಗಳನ್ನ ಇಟ್ಕೊಂಡು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರನ ಬ್ರೋಕರ್ ಪ್ರಾಧಿಕಾರ ಅಂತ ಮಾಡ್ಕೊಳ್ತಾ ಇದ್ದಾರೆ. ನಾಚಿಕೆ ಆಗಲ್ವಾ ನಿಮ್ಗೆ? ಬಿಡಿಎನಲ್ಲಿ ಬ್ರೋಕರ್ ಹೆಂಗೆಲ್ಲ ಅಕ್ರಮವಾಗಿ ಹಣವನ್ನ ತೆಗೆದುಕೊಳ್ತಾ ಇದ್ದಾರೆ ಗೊತ್ತಾ? ಬಿಡಿಎನಲ್ಲಿ ಬ್ರೋಕರ್ ಕರ್ಮಕಾಂಡ ಒಂದಾ ಎರಡ? ನೀವು ಈ ಒಂದು ದಲ್ಲಾಳಿ ಮಾಡ್ತಾ ಇರುವಂತದ್ದು ಅಕ್ರಮ ಕೇಳಿದ್ರೆ ನಿಜಕ್ಕೂ ಕೂಡ ಶಾಕ್ ಆಗ್ತೀರಾ. ಹಾಗಾದ್ರೆ ಆ ಬ್ರೋಕರ್ ಯಾರು, ಏನೆಲ್ಲ ಮಾಡ್ತಾ ಇದ್ದಾನೆ ನಾವು ತೋರಿಸ್ತೀವಿ ನೋಡಿ. ಬಿಡಿಎನಲ್ಲಿ ಬ್ರೋಕರ್ ಕರ್ಮಕಾಂಡ ಒಂದಾ ಎರಡ? ನೀವು ಈ ದಲ್ಲಾಳಿ ಮಾಡಿರೋ ಅಕ್ರಮ ಕೇಳಿದ್ರೆ ಶಾಕ್ ಆಗ್ತೀರಾ. ಹಾಗೆಲ್ಲ ಈ ಬ್ರೋಕರ್ ಯಾರು, ಏನೆಲ್ಲ ಮಾಡ್ತಾರೆ ಅಂತ ಹೇಳ್ತೀವಿ ಈ ಒಂದು ಫ್ರೀಡಮ್ ಟಿವಿಯಲ್ಲಿ. ಬಿಡಿಎನಲ್ಲಿ ದಶಕಗಳಿಂದಲೂ ಬ್ರೋಕರ್ ಗೋಪಿಯದ್ದು ಆಡಿದ್ದೇ ಆಟ. ಬ್ರೋಕರ್ ಗೋಪಿಯ ಮೇಲೆ ಬಿಡಿಎ ಭೂ ಅಕ್ರಮದಲ್ಲಿ ಡಜನ್ ಗಟ್ಟಲೆ ಕೇಸ್ ಆದ್ರೂ ಕೂಡ ಬಿಡಿಎಯಲ್ಲಿ ಬ್ರೋಕರ್ ಕಳ್ಳಾಟಕ್ಕೆ ಬೀಳ್ತಾ ಇಲ್ಲ. ಕಡಿವಾಣೆ 1000 ಸಲ ನಮ್ಮ ಚಾನಲಲ್ಲೇ ಮಾತನಾಡಿದ್ದೇವೆ. ಬ್ರೋಕರ್ಗಳ ಒಂದು ದಂಧೆ ಜೋರಾಗಿ ನಡೀತಾ ಇದೆ ಬಿಡಿಎದಲ್ಲಿ ಅಂತ ಹೇಳಿ.
ಅಂದ್ರೆ ಡೈರೆಕ್ಟ್ ಇಲ್ಲವೇ ಇಲ್ಲ. ಬ್ರೋಕರ್ಗಳನ್ನ ಇಟ್ಕೊಂಡು ಅವರನ್ನ ಮುಂದೆ ಬಿಟ್ಟು ಅಧಿಕಾರಿಗಳು ನುಂಗ್ತಾ ಇರುವಂತಹ ದುಡ್ಡು. ಬಿಡಿಎನಲ್ಲಿ ದಶಕಗಳಿಂದಲೂ ಕೂಡ ಬ್ರೋಕರ್ ಗೋಪಿದೆ ಹಾವಳಿ ಆಗ್ಬಿಟ್ಟಿದೆ. ಇಷ್ಟು ಕೊಡು ಮಾಡಿಸ್ಕೊಡ್ತೀನಿ, ಇಷ್ಟು ಕೊಡು ಛೇ, ಆಚೆಗೆ ಆಗ್ಬೇಕ್ರಿ. ಇವನೇ ಗೋಪಿ. ವೀಕ್ಷಕರೇ ನೋಡ್ತಾ ಇದ್ದೀರಲ್ಲ ಸ್ಕ್ರೀನ್ ಮೇಲೆ, ಆತನೇ ಗೋಪಿ. ಬ್ರೋಕರು ಕೈಯಲ್ಲೊಂದು ಗೋಲ್ಡ್ ರಿಂಗು, ಇಂತೂ ಮನೆನೇ ಕಟ್ಬೋದು ಆ ಗೋಲ್ಡ್ ರಿಂಗ್ ಮಾರಿದ್ರೆ. ಒಂದು ಸರ್ವೇ ಸಾಮಾನ್ಯವಾಗಿ ಒಂದು ಹಂಚಿನ ಮನೆ ಕಟ್ಟಲಿಕ್ಕೆ ಆ ಒಂದು ಗೋಲ್ಡ್ ರಿಂಗ್ ಸಾಕು. ಆ ಥರ ದುಡ್ಡನ್ನ ಮಾಡ್ಕೊಂಡಿದ್ದಾನೆ ಗೋಪಿ. ಛೀ, ಹೊಟ್ಟೆಗೆ ಏನು ತಿಂತೀರಾ ನೀವೆಲ್ಲ? ಉದ್ಧಾರ ಹಿಂಗಾಗ್ತೀರಾ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಹೆಂಗ್ ಉದ್ಧಾರ ಆಗ್ತೀರಾ ನೀವು? ಬಿಡಿಎ ಕುಮಾರಸ್ವಾಮಿ ಲೇಔಟ್ನಲ್ಲಿ ಬ್ರೋಕರ್ ಆಟ ಶುರುವಾಗಿದೆ. ಪ್ರಾಧಿಕಾರದ ಖಾಲಿ ಜಾಗಗಳೇ ಈ ಬ್ರೋಕರ್ನ ಟಾರ್ಗೆಟ್. ಖಾಲಿ ಜಾಗ ಸಿಕ್ಕಿದ್ರೆ ಕೆಲವೇ ಕ್ಷಣದಲ್ಲಿ ಸೃಷ್ಟಿ ಮಾಡ್ತಾರೆ ಫೋರ್ಜರಿ ಡಾಕ್ಯುಮೆಂಟ್. ಡಿಎಸ್ಗಳ ಹೆಸರನ್ನೇ ಫೋರ್ಜರಿ ಮಾಡಿ ಪಿಡಿಎ ಸೈಟ್ಗಳ ವಂಚನೆ. ಹಲವು ದೂರುಗಳ ಸಂಬಂಧ ಬ್ರೋಕರ್ ಗೋಪಿ ಮೇಲೆ ಬಿದ್ದಿವೆ ಎಫ್ಐಆರ್ಗಳು. ಬಿಡಿಎನಲ್ಲಿ ಠಿಕಾಣಿ ಹೂಡಿ ಅಕ್ರಮ, ಹಲವರಿಗೆ ದೋಖ. ಪಿಡಿಎ ಸೈಟ್ ಕೊಡಿಸ್ತೀನಿ ಅಂತ ಹಲವರಿಗೆ ಮಕ್ಮಲ್ ಟೋಪಿ. ಬ್ರೋಕರ್ ಗೋಪಿಯಿಂದ ನೊಂದವರ ಪಟ್ಟಿ ಫ್ರೀಡಂ ಟಿವಿಗೆ ಲಭ್ಯ. ಹಲವು ಹಾಲಿ ಸಚಿವರು ಪಿಎಗಳಿಗೆ ಹಾಕಿದ್ದಾನೆ ಗೋಪಿ ಟೋಪಿ. ಬ್ರೋಕರ್ ಗೋಪಿ ಅಕ್ರಮಕ್ಕೆ ರೋಸಿ ಹೋದವರು ಸಾವಿರಾರು ಜನ. ಬಿಡಿಎನಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಾನೆ ಅಂತ ಹೇಳಿಕೊಂಡು ಗೋಪಿ ಧೋಖಾ ಮಾಡ್ತಾ ಇರುವಂಥದ್ದು. ಬಿಡಿಎ ಭೂಸ್ವಾಧೀನವ ಖಾಲಿ ಜಾಗವನ್ನ ಕಬಳಿಸಿ ಬಿಡಿಎಗೆ. ಏನ್ರಿ ಇದು? ಅದೆಷ್ಟು ಜನರಿಗೆ ಮಕ್ಮಲ್ ಟೋಪಿ ಹಾಕಿದ್ದಂಗೆ ಗೊತ್ತಾ ಇವನು? ಖಾಲಿ ಜಾಗ ಯಾವ್ದಾದ್ರು ಕಾಣ್ತು ಅಂದ್ರೆ ಅದಕ್ಕೆ ಡಾಕ್ಯುಮೆಂಟ್ ಸೃಷ್ಟಿ ಮಾಡಿಬಿಡೋದು. ಆ ಡಾಕ್ಯುಮೆಂಟ್ ಇಟ್ಕೊಂಡು ಯಾರಿಗಾರು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕೂತ್ಕೊಳ್ಳೋದು, ಫೋರ್ಜರಿ ಮಾಡೋದು. ಛೀ, ಈತನ ಕೆಲಸವನ್ನ ನಿಜಕ್ಕೂ ಕೂಡ ಜನ ಒಪ್ಕೊಳ್ಳಲ್ಲ. ರೌಸಿ ಹೋಗ್ಬಿಟ್ಟಿದ್ದಾರೆ ಇವನ ಕಾಟಕ್ಕೆ. ಅವ್ರಿಗೆಲ್ಲ ಏನು ಗೊತ್ತಾ, ಅಯ್ಯೋ ಒಂದು ಜಾಗ ಸಿಗುತ್ತಲ್ಲ ಅಂತ. ಆದರೆ ನಿಜವಾಗಿಯೂ ಗೋಪಿಯ ಆಟ ಬೇರೆನೇ ಇರುತ್ತೆ. ಬಿಡಿಎ ಕುಮಾರಸ್ವಾಮಿ ಲೇಔಟ್ನಲ್ಲಿ ಬ್ರೋಕರ್ಗಳ ಕಾಟ ಜಾಸ್ತಿ ಆಗಿದ್ದು, ಪ್ರಾಧಿಕಾರದ ಖಾಲಿ ಜಾಗಗಳನ್ನೇ ಈ ಒಂದು ಬ್ರೋಕರ್ನ ಟಾರ್ಗೆಟ್ ಆಗಿದೆ. ಆತ ತಿನ್ನೋದನ್ನ ಅಲ್ಲ ರೀ, ಆತ ನನ್ನ ಬಾಯಲ್ಲಿ ಬರಲ್ಲ. ಆತ ತಿನ್ನೋದು ಬೇರೆ. ಖಾಲಿ ಜಾಗ ಸಿಕ್ಕಿದ್ರೆ ಕೆಲವೇ ಕ್ಷಣದಲ್ಲಿ ಸೃಷ್ಟಿ ಮಾಡ್ತಾನೆ ಫೋರ್ಜರಿಯ ಡಾಕ್ಯುಮೆಂಟ್ಸ್ಗಳನ್ನ. ಡಿಎಸ್ಗಳ ಹೆಸರನ್ನೇ ಫೋರ್ಜರಿ ಮಾಡಿ ಬಿಡಿಎ ಸೈಟ್ಗಳನ್ನ ಮಾಡ್ಕೊಂಡು ವಂಚನೆ ಮಾಡ್ತಾ ಇರುವಂಥದ್ದು. ಹಲವು ದೂರುಗಳ ಸಂಬಂಧ ಬ್ರೋಕರ್ ಗೋಪಿ ಮೇಲೆ ಬಿದ್ದಿವೆ ಎಫ್ಐಆರ್ಗಳು. ಬಿಡಿಎನಲ್ಲಿ ಟಿಕಾಣಿ ಹೂಡಿ ಅಕ್ರಮ ಮಾಡ್ತಾ ಇರುವಂಥದ್ದು, ಹಲವರಿಗೆ ಧೋಖವನ್ನ ಮಾಡ್ತಾ ಇರುವಂಥದ್ದು. ಇವನು ಗೋಪಿ ಅಲ್ಲ ರೀ, ಇವನು ಪಾಪಿ. ಬಿಡಿಎ ಸೈಟ್ ಕೊಡಿಸ್ತೀನಿ ಅಂತ ಹೇಳಿ ಹಲವರಿಗೆ ಮಕ್ಮಲ್ ಟೋಪಿ ಹಾಕಿರುವಂತಹ ಗೋಪಿ, ಬ್ರೋಕರ್ ಗೋಪಿಯಿಂದ 106 ಜನ ನೊಂದ್ಕೊಂಡು ಫ್ರೀಡಂ ಟಿವಿಯ ಬಳಿಗೆ ಬಂದಿದ್ದಾರೆ. ಸಾಕಷ್ಟು ಮಾಹಿತಿ ಫ್ರೀಡಂ ಟಿವಿಯ ಬಳಿ ಇದೆ. ಹಲವಾರು ಹಾಲಿ ಸಚಿವರು ಪಿಎಗಳಿಗೂ ಕೂಡ ಮಕ್ಮಲ್ ಟೋಪಿಯನ್ನ ಹಾಕಿರುವಂತ ಗೋಪಿ ಅಲ್ಲ ಪಾಪಿ. ಆತನ ಅಕ್ರಮ ಸಾವಿರಾರು. ಆಚೆಗೆ ಮಾನ ಮರ್ಯಾದೆ ಏನಾದ್ರು ಇತ್ತು ಅಂದರೆ ಅಕ್ರಮದಿಂದ ಸಂಪಾದನೆ ಮಾಡಿರುವಂತಹ ಬ್ರೋಕರ್ಗಿರಿಯಿಂದ ಸಂಪಾದನೆ ಮಾಡಿರುವಂತಹ ದುಡ್ಡಲ್ಲಿ ಊಟ ಮಾಡಲ್ಲ, ಅವರ ಸಂಸಾರಕ್ಕೆ ಅದರಲ್ಲಿ ಅನ್ನ ಹಾಕಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.